ಹುಲಿಗಳು ಮುಂದೆ ನಾಯಿ ನರಿಗಳೆಲ್ಲ ಕೂಗ್ತಾವಲ್ಲ ಹಂಗಾಗ್ತಿದೆ. ಈ ಹುಲಿನ ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ 7 ಕೋಟಿ ಜನತೆ ಅವ್ರ ಪರವಾಗಿರೋವರೆಗೂ ಯಾರು ಏನು ಮಾಡೋದಕ್ಕಾಗಲ್ಲ ಅಂತೆ. ಇವತ್ತು ರಾಜ್ಯಪಾಲರು ಅಂದ್ರೆ ಕರ್ನಾಟಕದಲ್ಲಿ ಒಬ್ಬ ಅಯೋಗ್ಯ ನಮ್ಮ ಕುಮಾರಸ್ವಾಮಿಗೆ ಅಪ್ಪಂದೆ ಲೋಕಾಯುಕ್ತ ಕಂಪ್ಲೇಂಟ್ ಆಗಿದೆ, ಲೋಕಾಯುಕ್ತ ತಗೊಂಡೋಗಿ ಅಲ್ಲಿ ಕೊಟ್ಟಿದ್ದಾರೆ, ಅದು ಕೊಡ್ಬೋದಾಗಿತ್ತಲ್ಲ. ಆಮೇಲೆ ಕುಮಾರಸ್ವಾಮಿಗೆ ಏನಂತಂದ್ರೆ ಅಲ್ಲ ನಾಯಿ ಅಸ್ತಿತ್ವ ಅನ್ನ ಅನಿಸಿತ್ತು ಅನ್ನೋ ಮಟ್ಟಿಗೆ ಆಗಿದೆ. ಇವತ್ತು ನಾವೆಲ್ಲರೂ ಜೀವ ಕೊಡೋಕ್ಕೂ ರೆಡಿ ಇರ್ತೀವಿ, ಪ್ರಾಣ ಬಿಡಕ್ಕೂ ರೆಡಿ ಇರ್ತೀವಿ. ಸಿದ್ದರಾಮಯ್ಯವ್ರ ತಲೆ ಮೇಲೆ ಒಂದು ಕೂದಲು ಅಲ್ಲಾಡಕ್ಕೆ ನಾವು ಬಿಡಲ್ಲ. ಹುಲಿಗಳು ಮುಂದೆ ನಾಯಿ ನರಿಗಳೆಲ್ಲ ಕೂಗ್ತಾವಲ್ಲ ಹಂಗಾಗ್ತಿದೆ. ಸಿದ್ದರಾಮಯ್ಯವ್ರ ಮುಂದೆ ಏನು ಇವರೆಲ್ಲ BJP JDS ಏನು ಇದು ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಹುಲಿಗಳು ಮುಂದೆ ನಾಯಿ ನರಿಗಳೆಲ್ಲ ರೋಡಾಗೆಲ್ಲ ಕೂಗ್ತಿರ್ತಾವಲ್ಲ, ನಮ್ಗೆ ಅದೇ ಥರ ಫೀಲ್ ಆಗ್ತಿದೆ. ಇದೇನು ಆಗಲ್ಲ. ಈ ಹುಲಿನ ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ 7 ಕೋಟಿ ಜನತೆ ಅವ್ರ ಪರವಾಗಿರೋವರೆಗೂ ಯಾರು ಏನು ಮಾಡೋದಕ್ಕಾಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಬ್ವಿಯಸ್ಲಿ ರಾಜಕೀಯ ದುರುದ್ದೇಶನೇ. ಇವತ್ತು ಅವರ ಒಂದು ಸ್ಥಾನಮಾನಗಳು ಏನಿದೆ, ಇವತ್ತು ರಾಜ್ಯಪಾಲರು ಅಂದರೆ ನಾವು ಮುಖ್ಯಮಂತ್ರಿ ನಂತರ ರಾಜ್ಯಪಾಲರು ಅಂದರೆ ಒಂದು ದೇವರ ಒಂದು ದೊಡ್ಡ ಒಂದು ಇದರಲ್ಲಿ ನಾವು ನೋಡೋವಂಥದ್ದು ಇದ್ವಿ ಕಾಲ. ಆದರೆ ಈಗ ಹೆಂಗಂತಂದರೆ ರೋಡಾಗ ಓಡಾಡೋ ಒಂದು ನೀಚ ವ್ಯಕ್ತಿ ಏನು ನಾವು ಅಂತೀವಿ, ಅದಕ್ಕಿಂತ ಹೀನಾಯವಾಗಿ ಒಬ್ಬ ಅಯೋಗ್ಯನ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಒಬ್ಬ ಅಯೋಗ್ಯ ನಮ್ಮ ಕರ್ನಾಟಕಕ್ಕೆ ಬಂದು ರಾಜ್ಯಪಾಲನ ಹುದ್ದೆನ ಅಲಂಕರಿಸಿ ಇವತ್ತು ಈ ಒಂದು ಕಿಡಿ ಹಚ್ಚೋದಕ್ಕೆ ಆತನೇ ಮೂಲ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಈ ಒಂದು ಸರ್ಕಾರನ ಒಡೆಯೋದಕ್ಕೆ ಸಿದ್ದರಾಮಯ್ಯವ್ರನ್ನ ಗೌರವವನ್ನು ಕಮ್ಮಿ ಮಾಡೋದಕ್ಕೆ ಹೊರಟಿರುವಂಥ ಆ ವ್ಯಕ್ತಿಯಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ರಾಜ್ಯದಲ್ಲಿ ಅದಕ್ಕೆಲ್ಲ ಕಾರಣಕರ್ತರು ಈ ಒಂದು ಅಯೋಗ್ಯ ರಾಜ್ಯಪಾಲನೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಈ ಒಂದು ವಯಸ್ಸಿಗೆ ನನ್ನ ಅನುಭವಕ್ಕೆ ಆತನ ಬಗ್ಗೆ ಹೇಳಬಾರ್ದಾಗಿತ್ತು, ಆದರೆ ವಿಧಿ ಇಲ್ಲ. ಯಾಕಂದರೆ ಆತ ಆ ಮಟ್ಟಕ್ಕೆ ನೀಚವಾಗಿ ನಿಂತಿರೋದ್ರಿಂದ ನಾವೆಲ್ಲರೂ ಆತನ ಬಗ್ಗೆ ನಾವು ಹೇಳುವಂಥ ಪರಿಸ್ಥಿತಿ ಬಂದಿದೆ. ಒಬ್ಬ ಅಯೋಗ್ಯ ಅಂತ ನಾನು ಡೈರೆಕ್ಟಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕುಮಾರಸ್ವಾಮಿಗೆ ಏನೋ ಒಂದು ಅಧಿಕಾರ ಕೊಟ್ಟವ್ರು, ಒಂದು 19 ಜನ ಗೆದ್ಕೊಂಬಂದವ್ರೆ, ಅಧಿಕಾರ ಕೊಟ್ಟವ್ರು ಪಾರ್ಲಿಮೆಂಟ್ಗೆ ಅಂತ ಯಪ್ಪ ಓಡಾಡ್ತಾವನೆ. ಆ ಅಪ್ಪನ ಇತಿಹಾಸ ಏನಾದರೂ ನೋಡ್ಬಿಟ್ರೆ ಇವತ್ತು ಆ ಅಪ್ಪಂದೇ ಲೋಕಾಯುಕ್ತ ಕಂಪ್ಲೇಂಟ್ ಆಗಿದೆ, ಲೋಕಾಯುಕ್ತ ತೊಗೊಂಡೋಗಿ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೊಡ್ಬೋದಾಗಿತ್ತಲ್ಲ ರಾಜ್ಯಪಾಲರು. ಅವ್ರ ಕಂಪ್ಲೇಂಟ್ ಇನ್ನು ಅಲ್ಲೇ ಇದೆಯಲ್ಲ, ಅವ್ರ ಕಚೇರಿ ಅವ್ರ ಕಬೋರ್ಡ್ ಒಳಗಡೆ ನಿಂತ್ಕೊಂಡವ್ರಲ್ಲ, ಅದನ್ನು ಕೊಡ್ಬೋದಾಗಿತ್ತಲ್ಲ. ಆಮೇಲೆ ಕುಮಾರಸ್ವಾಮಿಗೆ ಏನಂತಂದ್ರೆ ನಾಯಿ ಅಸ್ತಿತ್ವ ಅನ್ನ ಅಲ್ಸಿತ್ತು ಅನ್ನೋ ಮಟ್ಟಿಗೆ ಆಗಿದೆ. ಇವತ್ತು BJP ಹಸುವು, ಇವನಿಗೂ ಹಸುವು. ಇವತ್ತು ಹೋಗಿ ಅಲ್ಲಿ ತಗಲಾಕೊಂಡವ್ರೆ, ಒಂದು ಅಧಿಕಾರ ಕೊಟ್ಟವ್ರೆ, ಆ ಅಧಿಕಾರನ 5 ವರ್ಷ ಮೇಂಟೈನ್ ಮಾಡಬೇಕಲ್ಲ. ಅದಕ್ಕೇನಾದರೂ ಕರ್ನಾಟಕದಲ್ಲಿ ಗಬ್ಬೆ ಬರಿಸ್ಬೇಕಲ್ಲ, ಅದನ್ನು ಮಾಡ್ತಾವ್ರೆ. ಬಟ್ ಇರಲಿ, ಏನು ಟೆನ್ಷನ್ ಇಲ್ಲ. ನಾವು 7 ಕೋಟಿ ಜನ ಹೈಕಮಾಂಡು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಅವ್ರ ಪರವಾಗಿ ನಾವು ನಿಂತಿದ್ದೀವಿ. ನಾವೆಲ್ಲರೂ ಜೀವ ಕೊಡೋಕ್ಕೂ ರೆಡಿ ಇರ್ತೀವಿ, ಪ್ರಾಣ ಬಿಡೋಕ್ಕೂ ರೆಡಿ ಇರ್ತೀವಿ. ಸಿದ್ದರಾಮಯ್ಯವ್ರ ತಲೆ ಮೇಲೆ ಒಂದು ಕೂದಲು ಅಲ್ಲಾಡಕ್ಕೆ ನಾವು ಬಿಡಲ್ಲ. ನನ್ನ ತೀರಾ ಏನೇನಂದರೆ ನಮ್ಮ ಭಾಷೆಗಳನ್ನ ಬಳಸ್ಕೊಂತ ಹೋದರೆ ಅದನ್ನು ಕೇಳೋರ್ಗು ಅಸಹ್ಯ. ಒಬ್ಬ ಈ ಅಹಿಂದನ 7 ಕೋಟಿ ಜನಸಂಖ್ಯೆಯಲ್ಲಿ 5.5 ಕೋಟಿ 6 ಕೋಟಿ ಅಹಿಂದ ಜನಸಂಖ್ಯೆ ಇದ್ದೀವಿ. ಈ ಜನಸಂಖ್ಯೆನ ಮೀರಿ ಏನಾದರೂ ಮಾಡೋಕ್ಕಾಗುತ್ತಾ? ಇಸ್ ಇಟ್ ಪಾಸಿಬಲ್ ಅಂತ ಒಬ್ಬ ಸಿದ್ದರಾಮಯ್ಯನ ಮುಟ್ಟಕ್ಕಾಗುತ್ತಾ? 136 ಅಸೆಂಬ್ಲಿ ಸೀಟ್ನ ಹೊಡೆದಿರೋಂಥವ್ರು 2 ಜೋಡಿ ಎತ್ತುಗಳು ಸೇರಿಕೊಂಡು ಅಂಥ ಸರ್ಕಾರನ ಮುಟ್ಟಕ್ಕಾಗುತ್ತಾ? ಯಾರ ಕಡೆಯಿಂದಲೂ ಸಾಧ್ಯ ಇಲ್ಲ. ಈಗ ತಾತ್ಕಾಲಿಕವಾಗಿ ಇವಾಗ ನಾವೆಲ್ಲ ಏನು ಇವಾಗ ಒಂದು ಹೋರಾಟಗಳು ಮಾಡ್ತಾ ಇದ್ದೀವಿ, ಅದು ತಾತ್ಕಾಲಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಅದಾದಷ್ಟು ಬೇಗ ಇದು ಸಾಲ್ವ್ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನಾಳೆಯಿಂದ BJP JDS ಹೋರಾಟ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಇನ್ನೇನು ಮಾಡೋಕ್ಕೆ ಏನು ಕೆಲಸ ಇದೆ ಅವ್ರಿಗೆ? ಇವಾಗ ಅದೇ ತಾನೇ ಕೆಲಸ ಇರೋದು, ಬೇರೆ ಏನು ಕೆಲಸ ಇಲ್ವಲ್ಲ. ಮನೆಗೆ ಊಟ ಹಾಕ್ತಾರೆ, ಚೆನ್ನಾಗಿ ಹೊಡೆದು ಮಡ್ಗವ್ರೆ BJP ಅವರು. JDS ಅವರು ಚೆನ್ನಾಗಿ ಹೊಡಿತಾವ್ರೆ. ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ ಇದ್ಕೊಂಡು ಇವಾಗ ಚೆನ್ನಾಗಿ ಲೂಟ್ ಮಾಡ್ಕೊಂತವ್ರೆ. ಫ್ಯಾಮಿಲಿ ಇನ್ನೂ ಒಂದು 20 ತಲೆ ಅವರ ಲೈಫ್ ಪಾರ್ಟ್ನರ್ಗಳಿಗೆಲ್ಲ ಸೆಟ್ರೇಟ್ ಅಷ್ಟು ಸಂಪಾದನೆ ಮಾಡ್ತಾವ್ರೆ. ಅದನ್ನೆಲ್ಲ ಹಂಚಿ ಬೀದಿಗೆ ಬಿಡ್ತಾರೆ. ಅವೆಲ್ಲ ಬೀದಿಗೆ ನಿಂತ್ಕೊಂಡು ಇನ್ನೇನು ಮಾಡ್ತಾರೆ, ಬಗ್ಲಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಗ್ಲಿಲ್ಲ, ಅದಕ್ಕೆಲ್ಲ ನಾವು ಎದುರಂತಾರಲ್ಲ. ನಾವು ಸಿದ್ದರಾಮಯ್ಯವ್ರ ಅಭಿಮಾನಿಗಳು ಮತ್ತು ಈ ಸರ್ಕಾರದ ಅಭಿಮಾನಿಗಳು, DK ಸಾಹೇಬ್ರ ಅಭಿಮಾನಿಗಳು ನಾವೆಲ್ಲ ಗಟ್ಟಿಯಾಗಿ ನಿಂತಿದ್ದೀವಿ. ನಾವು ಒಬ್ಬರಲ್ಲ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಜೀವ ಕೊಡೋಕೆ ನಾವು ರೆಡಿ ಇದ್ದೀವಿ, ಪ್ರಾಣ ಕೊಡೋಕೆ ನಾವು ರೆಡಿ ಇದ್ದೀವಿ. ಹುಲಿಗಳು ಮುಂದೆ ನಾಯಿ ನರಿಗಳೆಲ್ಲ ಕೂಗ್ತಾವಲ್ಲ ಹಂಗಾಗ್ತಿದೆ. ಸಿದ್ದರಾಮಯ್ಯವ್ರ ಮುಂದೆ ಏನು ಇವರೆಲ್ಲ BJP JDS ಏನು ಇದು ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಹುಲಿಗಳು ಮುಂದೆ ನಾಯಿ ನರಿಗಳೆಲ್ಲ ರೋಡಾಗೆಲ್ಲ ಕೂಗ್ತಿರ್ತಾವಲ್ಲ, ನಮ್ಗೆ ಅದೇ ಥರ ಫೀಲ್ ಆಗ್ತಿದೆ. ಇದೇನು ಆಗಲ್ಲ. ಈ ಹುಲಿನ ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ 7 ಕೋಟಿ ಜನತೆ ಅವ್ರ ಪರವಾಗಿರೋವರೆಗೂ ಯಾರು ಏನು ಮಾಡೋದಕ್ಕಾಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಬ್ವಿಯಸ್ಲಿ ರಾಜಕೀಯ ದುರುದ್ದೇಶನೇ. ಇವತ್ತು ಅವರ ಒಂದು ಸ್ಥಾನಮಾನಗಳು ಏನಿದೆ, ಇವತ್ತು ರಾಜ್ಯಪಾಲರು ಅಂದರೆ ನಾವು ಮುಖ್ಯಮಂತ್ರಿ ನಂತರ ರಾಜ್ಯಪಾಲರು ಅಂದರೆ ಒಂದು ದೇವರ ಒಂದು ದೊಡ್ಡ ಒಂದು ಇದರಲ್ಲಿ ನಾವು ನೋಡೋವಂಥದ್ದು ಇದ್ವಿ ಕಾಲ. ಆದರೆ ಈಗ ಹೆಂಗಂತಂದರೆ ರೋಡಾಗ ಓಡಾಡೋ ಒಂದು ನೀಚ ವ್ಯಕ್ತಿ ಏನು ನಾವು ಅಂತೀವಿ, ಅದಕ್ಕಿಂತ ಹೀನಾಯವಾಗಿ ಒಬ್ಬ ಅಯೋಗ್ಯನ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಒಬ್ಬ ಅಯೋಗ್ಯ ನಮ್ಮ ಕರ್ನಾಟಕಕ್ಕೆ ಬಂದು ರಾಜ್ಯಪಾಲನ ಹುದ್ದೆನ ಅಲಂಕರಿಸಿ ಇವತ್ತು ಈ ಒಂದು ಕಿಡಿ ಹಚ್ಚೋದಕ್ಕೆ ಆತನೇ ಮೂಲ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಈ ಒಂದು ಸರ್ಕಾರನ ಒಡೆಯೋದಕ್ಕೆ ಸಿದ್ದರಾಮಯ್ಯವ್ರನ್ನ ಗೌರವವನ್ನು ಕಮ್ಮಿ ಮಾಡೋದಕ್ಕೆ ಹೊರಟಿರುವಂಥ ಆ ವ್ಯಕ್ತಿಯಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ರಾಜ್ಯದಲ್ಲಿ ಅದಕ್ಕೆಲ್ಲ ಕಾರಣಕರ್ತರು
ಈ ಒಂದು ಅಯೋಗ್ಯ ರಾಜಪಾಲನೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಈ ಒಂದು ವಯಸ್ಸಿಗೆ, ನನ್ನ ಅನುಭವಕ್ಕೆ ಆತನ ಬಗ್ಗೆ ಹೇಳಬಾರ್ದಾಗಿತ್ತು, ಆದರೆ ವಿಧಿ ಇಲ್ಲ. ಯಾಕಂದರೆ ಆತ ಆ ಮಟ್ಟಕ್ಕೆ ನೀಚವಾಗಿ ನಿಂತಿರೋದ್ರಿಂದ ನಾವೆಲ್ಲರೂ ಆತನ ಬಗ್ಗೆ ನಾವು ಹೇಳುವಂಥ ಪರಿಸ್ಥಿತಿ ಬಂದಿದೆ. ಒಬ್ಬ ಅಯೋಗ್ಯ ಅಂತ ನಾನು ಡೈರೆಕ್ಟಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕುಮಾರಸ್ವಾಮಿಗೆ ಏನೋ ಒಂದು ಅಧಿಕಾರ ಕೊಟ್ಟವ್ರು, ಒಂದು 19 ಜನ ಗೆದ್ಕೊಂಬಂದವ್ರೆ, ಅಧಿಕಾರ ಕೊಟ್ಟವ್ರು ಪಾರ್ಲಿಮೆಂಟ್ಗೆ ಅಂತ ಯಪ್ಪ ಓಡಾಡ್ತವನೆ. ಆ ಅಪ್ಪನ ಇತಿಹಾಸ ಏನಾದರೂ ನೋಡ್ಬಿಟ್ರೆ ಇವತ್ತು ಆ ಅಪ್ಪಂದೇ ಲೋಕಾಯುಕ್ತ ಕಂಪ್ಲೇಂಟ್ ಆಗಿದೆ, ಲೋಕಾಯುಕ್ತ ತೊಗೊಂಡೋಗಿ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಕೊಡ್ಬೋದಾಗಿತ್ತಲ್ಲ ರಾಜ್ಯಪಾಲರು. ಅವ್ರ ಕಂಪ್ಲೇಂಟ್ ಇನ್ನು ಅಲ್ಲೇ ಇದೆಯಲ್ಲ, ಅವ್ರ ಕಚೇರಿ ಅವ್ರ ಕಬೋರ್ಡ್ ಒಳಗಡೆ ನಿಕ್ಕಣವ್ರಲ್ಲ, ಅದನ್ನ ಕೊಡ್ಬೋದಾಗಿತ್ತಲ್ಲ. ಆಮೇಲೆ ಕುಮಾರಸ್ವಾಮಿಗೆ ಏನಂತಂದ್ರೆ ನಾಯಿ ಅಸ್ತಿತ್ವ ಅನ್ನ ಅಲ್ಸಿತ್ತು ಅನ್ನೋ ಮಟ್ಟಿಗೆ ಆಗಿದೆ. ಇವತ್ತು BJP-ಯವ್ರಿಗೆ ಹಸುವು, ಇವನಿಗೂ ಹಸುವು. ಇವತ್ತು ಹೋಗಿ ಅಲ್ಲಿ ತಗ್ಲಾಕಣವ್ರೆ, ಒಂದು ಅಧಿಕಾರ ಕೊಟ್ಟವ್ರೆ, ಆ ಅಧಿಕಾರನ 5 ವರ್ಷ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೇನಾದರೂ ಕರ್ನಾಟಕದಲ್ಲಿ ಗಬ್ಬೆ ಬರಿಸ್ಬೇಕಲ್ಲ, ಅದನ್ನ ಮಾಡ್ತಾವ್ರೆ. ಬಟ್ ಇರಲಿ, ಏನು ಟೆನ್ಷನ್ ಇಲ್ಲ. ನಾವು 7 ಕೋಟಿ ಜನ ಹೈಕಮಾಂಡು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಅವ್ರ ಪರವಾಗಿ ನಾವು ನಿಂತಿದ್ದೀವಿ. ನಾವೆಲ್ಲರೂ ಜೀವ ಕೊಡೋಕ್ಕೂ ರೆಡಿ ಇರ್ತೀವಿ, ಪ್ರಾಣ ಬಿಡೋಕ್ಕೂ ರೆಡಿ ಇರ್ತೀವಿ. ಸಿದ್ದರಾಮಯ್ಯವ್ರ ತಲೆ ಮೇಲಿರೋ ಒಂದು ಕೂದಲು ಅಲ್ಲಾಡೋಕ್ಕೆ ನಾವು ಬಿಡಲ್ಲ. ನನ್ನ ತೀರಾ ಏನೇನಂದರೆ ನಮ್ಮ ಭಾಷೆಗಳನ್ನ ಬಳಸ್ಕೊಂತ ಹೋದರೆ ಅದನ್ನು ಕೇಳೋರ್ಗು ಅಸಹ್ಯ. ಒಬ್ಬ ಈ ಅಹಿಂದನ 7 ಕೋಟಿ ಜನಸಂಖ್ಯೆಯಲ್ಲಿ 5.5 ಕೋಟಿ 6 ಕೋಟಿ ಅಹಿಂದ ಜನಸಂಖ್ಯೆ ಇದ್ದೀವಿ. ಈ ಜನಸಂಖ್ಯೆನ ಮೀರಿ ಯಾರಾದರೂ ಏನಾದರೂ ಮಾಡೋಕ್ಕಾಗುತ್ತಾ? ಇಸ್ ಇಟ್ ಪಾಸಿಬಲ್ ಅಂತ ಒಬ್ಬ ಸಿದ್ದರಾಮಯ್ಯನ ಮುಟ್ಟಕ್ಕಾಗುತ್ತಾ? 136 ಅಸೆಂಬ್ಲಿ ಸೀಟ್ನ ಹೊಡೆದಿರೋಂಥವ್ರು 2 ಜೋಡಿ ಎತ್ತುಗಳು ಸೇರಿಕೊಂಡು ಅಂಥ ಸರ್ಕಾರನ ಮುಟ್ಟಕ್ಕಾಗುತ್ತಾ? ಯಾರ ಕಡೆಯಿಂದಲೂ ಸಾಧ್ಯ ಇಲ್ಲ. ಈಗ ತಾತ್ಕಾಲಿಕವಾಗಿ ಇವಾಗ ನಾವೆಲ್ಲ ಏನು ಇವಾಗ ಒಂದು ಹೋರಾಟಗಳು ಮಾಡ್ತಾ ಇದೀವಿ, ಅದು ತಾತ್ಕಾಲಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಅದಾದಷ್ಟು ಬೇಗ ಇದು ಸಾಲ್ವ್ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನಾಳೆಯಿಂದ ಬಿಜೆಪಿ ಜೆಡಿಎಸ್ ಅವರು ಹೋರಾಟ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಇನ್ನೇನು ಮಾಡೋಕ್ಕೆ ಏನು ಕೆಲಸ ಇದೆ ಅವ್ರಿಗೆ? ಇವಾಗ ಅದೇ ತಾನೇ ಕೆಲಸ ಇರೋದು, ಬೇರೆ ಏನು ಕೆಲಸ ಇಲ್ವಲ್ಲ. ಮನೆಗೆ ಊಟ ಹಾಕ್ತಾರೆ, ಚೆನ್ನಾಗಿ ಹೊಡೆದು ಮಡ್ಗವ್ರೆ BJP-ಯವರು. JDS ಅವರು ಚೆನ್ನಾಗಿ ಹೊಡಿತಾವ್ರೆ. ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ ಇದ್ಕೊಂಡು ಇವಾಗ ಚೆನ್ನಾಗಿ ಲೂಟ್ ಮಾಡ್ಕೊಂತವ್ರೆ. ಫ್ಯಾಮಿಲಿ ಇನ್ನೂ ಒಂದು 20 ತಲೆ ಅವರ ಲೈಫ್ ಪಾರ್ಟ್ನರ್ಗಳಿಗೆಲ್ಲ ಸೆಟ್ರೇಟ್ ಅಷ್ಟು ಸಂಪಾದನೆ ಮಾಡ್ತಾವ್ರೆ. ಅದನ್ನೆಲ್ಲ ಹಂಚಿ ಬೀದಿಗೆ ಬಿಡ್ತಾರೆ. ಅವೆಲ್ಲ ಬೀದಿಗೆ ನಿಂತ್ಕೊಂಡು ಇನ್ನೇನು ಮಾಡ್ತಾರೆ, ಬಗ್ಲಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಗ್ಲಿಲ್ಲ, ಅದಕ್ಕೆಲ್ಲ ನಾವು ಎದುರಂತಾರಲ್ಲ. ನಾವು ಸಿದ್ದರಾಮಯ್ಯವ್ರ ಅಭಿಮಾನಿಗಳು ಮತ್ತು ಈ ಸರ್ಕಾರದ ಅಭಿಮಾನಿಗಳು, DK ಸಾಹೇಬ್ರ ಅಭಿಮಾನಿಗಳು ನಾವೆಲ್ಲ ಗಟ್ಟಿಯಾಗಿ ನಿಂತಿದ್ದೀವಿ. ನಾವು ಒಬ್ಬರಲ್ಲ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಜೀವ ಕೊಡೋಕೆ ನಾವು ರೆಡಿ ಇದ್ದೀವಿ, ಪ್ರಾಣ ಕೊಡೋಕೆ ನಾವು ರೆಡಿ ಇದ್ದೀವಿ.